ಮುಖಂಡ ಅಲ್ತಾಫ್ ಖಾನ್ಗೆ ಅಪರಿಚಿತ ವ್ಯಕ್ತಿಯಿಂದ ಜೀವ ಬೆದರಿಕೆ ಕರೆ ಬಂದಿದ್ದು ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಸದ್ಯ ಪ್ರಕರಣ ಸಿಸಿಬಿಗೆ ವರ್ಗಾವಣೆಯಾಗಿದ್ದು ಕರೆ ಬಂದಿದ್ದು ಎಲ್ಲಿಂದ ಅಂತ ಬಹಿರಂಗವಾಗಿದೆ. ಕಾಂಗ್ರೆಸ್ ಮುಖಂಡ ಬಿಕೆ ಅಲ್ತಾಫ್ ಖಾನ್ಗೆ ಬೆದರಿಕೆ. ಪಿಎಫ್ಐ ಹೆಸರು ಉಲ್ಲೇಖಿಸಿ ಅಪರಿಚಿತ ವ್ಯಕ್ತಿ ಧಮಕಿ. ಕಾಂಗ್ರೆಸ್ ಮುಖಂಡ ಅಲ್ಪಸಂಖ್ಯಾತ ನಿಗಮದ ಅಧ್ಯಕ್ಷ ಬಿಕೆ ಅಲ್ತಾಫ್ ಖಾನ್ಗೆ ಬೆದರಿಕೆ ಕರೆ ಬಂದಿದ್ಯಂತೆ. ಆರ್ಎಸ್ಎಸ್ ಏಜೆಂಟ್ ಆಗಿ ಕೆಲಸ ಮಾಡಿದ್ರೆ ಪಿಎಫ್ಐ ನಿನ್ನ ಸುಮ್ಮನೆ ಬಿಡಲ್ಲ ಅಂತ ಅನಾಮಿಕ ವ್ಯಕ್ತಿಯೊಬ್ಬ ಕರೆ ಮಾಡಿ ಧಮಕಿ ಹಾಕಿದ್ದಂತೆ. ಕೋರ್ಟ್ನಲ್ಲಿರುವ ಕೇಸ್ಗೂ ನೀನು ಸಾಕ್ಷಿ ಹೇಳಬಾರ್ದು ಅಂತ ಫೋನ್ನಲ್ಲಿ ಅಪರಿಚಿತ ವ್ಯಕ್ತಿಯೊಬ್ಬ ಬೆದರಿಕೆ ಹಾಕಿದ್ದಂತೆ. ಈ ಬಗ್ಗೆ ಅಲ್ತಾಫ್ ಖಾನ್ ಜೆಜೆನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಜನವರಿ 5ರಂದು ರಾತ್ರಿ 8:45 ಸುಮಾರಿಗೆ ಅಲ್ತಾಫ್ ಆಪ್ತ ಅಜ್ಮಲ್ ಉಲ್ಲಾಗೆ ಅಪರಿಚಿತ ನಂಬರ್ನಿಂದ ಕರೆ ಬಂದಿದೆ. ಕಾಲ್ ರಿಸೀವ್ ಮಾಡ್ತಿದ್ದಂತೆ ಅಲ್ತಾಫ್ಗೆ ಫೋನ್ ಕೊಡುವಂತ ಹೇಳಿದ್ರಂತೆ. ಅಲ್ತಾಫ್ ಜೊತೆಗೆ ಮಾತು ಶುರು ಮಾಡಿದ ಅನಾಮಿಕರು ನೇರವಾಗಿ ಧಮಕಿ ಹಾಕಿದ್ದಾರೆ. ನಾಳೆ ನಿನ್ನ ಮಗಳ ಮದುವೆ ಇದೆ. ನಮ್ಮಿಂದ ನೀನು ಸುಮಾರು ಬಾರಿ ಬಚಾವಾಗಿದ್ಯಾ. ಇನ್ನು ಮುಂದೆ ನೀನು ಬಚಾವಾಗಲ್ಲ. ನಿನ್ನ ತಮ್ಮಂದಿರನ್ನ ನೀನು ಉಳಿಸಿಕೊಳ್ಳಲು ಆಗ್ಲಿಲ್ಲ. ನಿನ್ನ ಕುಟುಂಬವನ್ನ ಜೀವ ಸಹಿತ ಉಳಿಸಲ್ಲ ಅಂತ ಅನಾಮಿಕ ವ್ಯಕ್ತಿ ಬೆದರಿಸಿದ್ದಾನಂತೆ. ಅಲ್ತಾಫ್ ಖಾನಿನ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಾಗಿದೆ. ಆದ್ರೆ ಸದ್ಯ ಪ್ರಕರಣ ಸಿಸಿಬಿಗೆ ವರ್ಗಾಯಿಸಿದ್ದು ಸಿಸಿಬಿ ಅಧಿಕಾರಿಗಳು ಪ್ರಕರಣದ ತನಿಖೆ ನಡೆಸುತ್ತಿದ್ದಾರೆ. ದುಬೈನಿಂದ ಅಲ್ತಾಫ್ಗೆ ಕರೆ ಮಾಡಿರೋದು ತನಿಖೆಯಲ್ಲಿ ಕಂಡು ಬಂದಿದ್ದು ದುಬೈ ಮೂಲದ ವ್ಯಕ್ತಿ ಸಂಪರ್ಕದಲ್ಲಿದ್ದ ಓರ್ವನನ್ನ ಸಿಸಿಬಿ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಜೊತೆಗೆ ಅಲ್ತಾಫ್ಗೆ ಕರೆ ಮಾಡಿ ಬೆದರಿಸಿದವನ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮುಖಂಡ ಅಲ್ತಾಫ್ ಖಾನ್ಗೆ ಅಪರಿಚಿತ ವ್ಯಕ್ತಿಯಿಂದ ಜೀವ ಬೆದರಿಕೆ ಕರೆ ಬಂದಿದ್ದು ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಸದ್ಯ ಪ್ರಕರಣ ಸಿಸಿಬಿಗೆ ವರ್ಗಾವಣೆಯಾಗಿದ್ದು ಕರೆ ಬಂದಿದ್ದು ಎಲ್ಲಿಂದ ಅಂತ ಬಹಿರಂಗವಾಗಿದೆ. ಕಾಂಗ್ರೆಸ್ ಮುಖಂಡ ಬಿಕೆ ಅಲ್ತಾಫ್ ಖಾನ್ಗೆ ಬೆದರಿಕೆ. ಪಿಎಫ್ಐ ಹೆಸರು ಉಲ್ಲೇಖಿಸಿ ಅಪರಿಚಿತ ವ್ಯಕ್ತಿ ಧಮಕಿ. ಕಾಂಗ್ರೆಸ್ ಮುಖಂಡ ಅಲ್ಪಸಂಖ್ಯಾತ ನಿಗಮದ ಅಧ್ಯಕ್ಷ ಬಿಕೆ ಅಲ್ತಾಫ್ ಖಾನ್ಗೆ ಬೆದರಿಕೆ ಕರೆ ಬಂದಿದ್ಯಂತೆ. ಆರ್ಎಸ್ಎಸ್ ಏಜೆಂಟ್ ಆಗಿ ಕೆಲಸ ಮಾಡಿದ್ರೆ ಪಿಎಫ್ಐ ನಿನ್ನ ಸುಮ್ಮನೆ ಬಿಡಲ್ಲ ಅಂತ ಅನಾಮಿಕ ವ್ಯಕ್ತಿಯೊಬ್ಬ ಕರೆ ಮಾಡಿ ಧಮಕಿ ಹಾಕಿದ್ದಂತೆ. ಕೋರ್ಟ್ನಲ್ಲಿರುವ ಕೇಸ್ಗೂ ನೀನು ಸಾಕ್ಷಿ ಹೇಳಬಾರ್ದು ಅಂತ ಫೋನ್ನಲ್ಲಿ ಅಪರಿಚಿತ ವ್ಯಕ್ತಿಯೊಬ್ಬ ಬೆದರಿಕೆ ಹಾಕಿದ್ದಂತೆ. ಈ ಬಗ್ಗೆ ಅಲ್ತಾಫ್ ಖಾನ್ ಜೆಜೆನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಜನವರಿ 5ರಂದು ರಾತ್ರಿ 8:45 ಸುಮಾರಿಗೆ ಅಲ್ತಾಫ್ ಆಪ್ತ ಅಜ್ಮಲ್ ಉಲ್ಲಾಗೆ ಅಪರಿಚಿತ ನಂಬರ್ನಿಂದ ಕರೆ ಬಂದಿದೆ. ಕಾಲ್ ರಿಸೀವ್ ಮಾಡ್ತಿದ್ದಂತೆ ಅಲ್ತಾಫ್ಗೆ ಫೋನ್ ಕೊಡುವಂತ ಹೇಳಿದ್ರಂತೆ. ಅಲ್ತಾಫ್ ಜೊತೆಗೆ ಮಾತು ಶುರು ಮಾಡಿದ ಅನಾಮಿಕರು ನೇರವಾಗಿ ಧಮಕಿ ಹಾಕಿದ್ದಾರೆ. ನಾಳೆ ನಿನ್ನ ಮಗಳ ಮದುವೆ ಇದೆ. ನಮ್ಮಿಂದ ನೀನು ಸುಮಾರು ಬಾರಿ ಬಚಾವಾಗಿದ್ಯಾ. ಇನ್ನು ಮುಂದೆ ನೀನು ಬಚಾವಾಗಲ್ಲ. ನಿನ್ನ ತಮ್ಮಂದಿರನ್ನ ನೀನು ಉಳಿಸಿಕೊಳ್ಳಲು ಆಗ್ಲಿಲ್ಲ. ನಿನ್ನ ಕುಟುಂಬವನ್ನ ಜೀವ ಸಹಿತ ಉಳಿಸಲ್ಲ ಅಂತ ಅನಾಮಿಕ ವ್ಯಕ್ತಿ ಬೆದರಿಸಿದ್ದಾನಂತೆ. ಅಲ್ತಾಫ್ ಖಾನಿನ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಾಗಿದೆ. ಆದ್ರೆ ಸದ್ಯ ಪ್ರಕರಣ ಸಿಸಿಬಿಗೆ ವರ್ಗಾಯಿಸಿದ್ದು ಸಿಸಿಬಿ ಅಧಿಕಾರಿಗಳು ಪ್ರಕರಣದ ತನಿಖೆ ನಡೆಸುತ್ತಿದ್ದಾರೆ. ದುಬೈನಿಂದ ಅಲ್ತಾಫ್ಗೆ ಕರೆ ಮಾಡಿರೋದು ತನಿಖೆಯಲ್ಲಿ ಕಂಡು ಬಂದಿದ್ದು ದುಬೈ ಮೂಲದ ವ್ಯಕ್ತಿ ಸಂಪರ್ಕದಲ್ಲಿದ್ದ ಓರ್ವನನ್ನ ಸಿಸಿಬಿ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಜೊತೆಗೆ ಅಲ್ತಾಫ್ಗೆ ಕರೆ ಮಾಡಿ ಬೆದರಿಸಿದವನ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮುಖಂಡ ಅಲ್ತಾಫ್ ಖಾನ್ಗೆ ಅಪರಿಚಿತ ವ್ಯಕ್ತಿಯಿಂದ ಜೀವ ಬೆದರಿಕೆ ಕರೆ ಬಂದಿದ್ದು ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಸದ್ಯ ಪ್ರಕರಣ ಸಿಸಿಬಿಗೆ ವರ್ಗಾವಣೆಯಾಗಿದ್ದು ಕರೆ ಬಂದಿದ್ದು ಎಲ್ಲಿಂದ ಅಂತ ಬಹಿರಂಗವಾಗಿದೆ. ಕಾಂಗ್ರೆಸ್ ಮುಖಂಡ ಬಿಕೆ ಅಲ್ತಾಫ್ ಖಾನ್ಗೆ ಬೆದರಿಕೆ. ಪಿಎಫ್ಐ ಹೆಸರು ಉಲ್ಲೇಖಿಸಿ ಅಪರಿಚಿತ ವ್ಯಕ್ತಿ ಧಮಕಿ. ಕಾಂಗ್ರೆಸ್ ಮುಖಂಡ ಅಲ್ಪಸಂಖ್ಯಾತ ನಿಗಮದ ಅಧ್ಯಕ್ಷ ಬಿಕೆ ಅಲ್ತಾಫ್ ಖಾನ್ಗೆ ಬೆದರಿಕೆ ಕರೆ ಬಂದಿದ್ಯಂತೆ. ಆರ್ಎಸ್ಎಸ್ ಏಜೆಂಟ್ ಆಗಿ ಕೆಲಸ ಮಾಡಿದ್ರೆ ಪಿಎಫ್ಐ ನಿನ್ನ ಸುಮ್ಮನೆ ಬಿಡಲ್ಲ ಅಂತ ಅನಾಮಿಕ ವ್ಯಕ್ತಿಯೊಬ್ಬ ಕರೆ ಮಾಡಿ ಧಮಕಿ ಹಾಕಿದ್ದಂತೆ. ಕೋರ್ಟ್ನಲ್ಲಿರುವ ಕೇಸ್ಗೂ ನೀನು ಸಾಕ್ಷಿ ಹೇಳಬಾರ್ದು ಅಂತ ಫೋನ್ನಲ್ಲಿ ಅಪರಿಚಿತ ವ್ಯಕ್ತಿಯೊಬ್ಬ ಬೆದರಿಕೆ ಹಾಕಿದ್ದಂತೆ. ಈ ಬಗ್ಗೆ ಅಲ್ತಾಫ್ ಖಾನ್ ಜೆಜೆನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಜನವರಿ 5ರಂದು ರಾತ್ರಿ 8:45 ಸುಮಾರಿಗೆ ಅಲ್ತಾಫ್ ಆಪ್ತ ಅಜ್ಮಲ್ ಉಲ್ಲಾಗೆ ಅಪರಿಚಿತ ನಂಬರ್ನಿಂದ ಕರೆ ಬಂದಿದೆ. ಕಾಲ್ ರಿಸೀವ್ ಮಾಡ್ತಿದ್ದಂತೆ ಅಲ್ತಾಫ್ಗೆ ಫೋನ್ ಕೊಡುವಂತ ಹೇಳಿದ್ರಂತೆ. ಅಲ್ತಾಫ್ ಜೊತೆಗೆ ಮಾತು ಶುರು ಮಾಡಿದ ಅನಾಮಿಕರು ನೇರವಾಗಿ ಧಮಕಿ ಹಾಕಿದ್ದಾರೆ.
ನಾಳೆ ನಿನ್ನ ಮಗಳ ಮದುವೆ ಇದೆ. ನಮ್ಮಿಂದ ನೀನು ಸುಮಾರು ಬಾರಿ ಬಚಾವಾಗಿದ್ಯಾ. ಇನ್ನು ಮುಂದೆ ನೀನು ಬಚಾವಾಗಲ್ಲ. ನಿನ್ನ ತಮ್ಮಂದಿರನ್ನ ನೀನು ಉಳಿಸಿಕೊಳ್ಳಲು ಆಗ್ಲಿಲ್ಲ. ನಿನ್ನ ಕುಟುಂಬವನ್ನ ಜೀವ ಸಹಿತ ಉಳಿಸಲ್ಲ ಅಂತ ಅನಾಮಿಕ ವ್ಯಕ್ತಿ ಬೆದರಿಸಿದ್ದಾನಂತೆ. ಅಲ್ತಾಫ್ ಖಾನಿನ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಾಗಿದೆ. ಆದ್ರೆ ಸದ್ಯ ಪ್ರಕರಣ ಸಿಸಿಬಿಗೆ ವರ್ಗಾಯಿಸಿದ್ದು ಸಿಸಿಬಿ ಅಧಿಕಾರಿಗಳು ಪ್ರಕರಣದ ತನಿಖೆ ನಡೆಸುತ್ತಿದ್ದಾರೆ. ದುಬೈನಿಂದ ಅಲ್ತಾಫ್ಗೆ ಕರೆ ಮಾಡಿರುವುದು ತನಿಖೆಯಲ್ಲಿ ಕಂಡು ಬಂದಿದ್ದು, ದುಬೈ ಮೂಲದ ವ್ಯಕ್ತಿ ಸಂಪರ್ಕದಲ್ಲಿದ್ದ ಓರ್ವನನ್ನ ಸಿಸಿಬಿ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಜೊತೆಗೆ ಅಲ್ತಾಫ್ಗೆ ಕರೆ ಮಾಡಿ ಬೆದರಿಸಿದವನ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮುಖಂಡ ಅಲ್ತಾಫ್ ಖಾನ್ಗೆ ಅಪರಿಚಿತ ವ್ಯಕ್ತಿಯಿಂದ ಜೀವ ಬೆದರಿಕೆ ಕರೆ ಬಂದಿದ್ದು, ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಸದ್ಯ ಪ್ರಕರಣ ಸಿಸಿಬಿಗೆ ವರ್ಗಾವಣೆಯಾಗಿದ್ದು, ಕರೆ ಬಂದಿದ್ದು ಎಲ್ಲಿಂದ ಅಂತ ಬಹಿರಂಗವಾಗಿದೆ. ಕಾಂಗ್ರೆಸ್ ಮುಖಂಡ ಬಿಕೆ ಅಲ್ತಾಫ್ ಖಾನ್ಗೆ ಬೆದರಿಕೆ. ಪಿಎಫ್ಐ ಹೆಸರು ಉಲ್ಲೇಖಿಸಿ ಅಪರಿಚಿತ ವ್ಯಕ್ತಿ ಧಮ್ಕಿ. ಕಾಂಗ್ರೆಸ್ ಮುಖಂಡ ಅಲ್ಪಸಂಖ್ಯಾತ ನಿಗಮದ ಅಧ್ಯಕ್ಷ ಬಿಕೆ ಅಲ್ತಾಫ್ ಖಾನ್ಗೆ ಬೆದರಿಕೆ ಕರೆ ಬಂದಿದ್ಯಂತೆ. ಆರ್ಎಸ್ಎಸ್ ಏಜೆಂಟ್ ಆಗಿ ಕೆಲಸ ಮಾಡಿದ್ರೆ ಪಿಎಫ್ಐ ನಿನ್ನ ಸುಮ್ಮನೆ ಬಿಡಲ್ಲ ಅಂತ ಅನಾಮಿಕ ವ್ಯಕ್ತಿಯೊಬ್ಬ ಕರೆ ಮಾಡಿ ಧಮ್ಕಿ ಹಾಕಿದ್ದಂತೆ. ಕೋರ್ಟ್ನಲ್ಲಿರುವ ಕೇಸ್ಗೂ ನೀನು ಸಾಕ್ಷಿ ಹೇಳಬಾರ್ದು ಅಂತ ಫೋನ್ನಲ್ಲಿ ಅಪರಿಚಿತ ವ್ಯಕ್ತಿಯೊಬ್ಬ ಬೆದರಿಕೆ ಹಾಕಿದ್ದಂತೆ. ಈ ಬಗ್ಗೆ ಅಲ್ತಾಫ್ ಖಾನ್ ಜೆಜೆನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಜನವರಿ 5ರಂದು ರಾತ್ರಿ 8:45 ಸುಮಾರಿಗೆ ಅಲ್ತಾಫ್ ಆಪ್ತ ಅಜ್ಮಲ್ ಉಲ್ಲಾಗೆ ಅಪರಿಚಿತ ನಂಬರ್ನಿಂದ ಕರೆ ಬಂದಿದೆ. ಕಾಲ್ ರಿಸೀವ್ ಮಾಡ್ತಿದ್ದಂತೆ ಅಲ್ತಾಫ್ಗೆ ಫೋನ್ ಕೊಡುವಂತ ಹೇಳಿದ್ರಂತೆ. ಅಲ್ತಾಫ್ ಜೊತೆಗೆ ಮಾತು ಶುರು ಮಾಡಿದ ಅನಾಮಿಕರು ನೇರವಾಗಿ ಧಮ್ಕಿ ಹಾಕಿದ್ದಾರೆ. ನಾಳೆ ನಿನ್ನ ಮಗಳ ಮದುವೆ ಇದೆ. ನಮ್ಮಿಂದ ನೀನು ಸುಮಾರು ಬಾರಿ ಬಚಾವಾಗಿದ್ಯಾ. ಇನ್ನು ಮುಂದೆ ನೀನು ಬಚಾವಾಗಲ್ಲ. ನಿನ್ನ ತಮ್ಮಂದಿರನ್ನ ನೀನು ಉಳಿಸಿಕೊಳ್ಳಲು ಆಗ್ಲಿಲ್ಲ. ನಿನ್ನ ಕುಟುಂಬವನ್ನ ಜೀವ ಸಹಿತ ಉಳಿಸಲ್ಲ ಅಂತ ಅನಾಮಿಕ ವ್ಯಕ್ತಿ ಬೆದರಿಸಿದ್ದಾನಂತೆ. ಅಲ್ತಾಫ್ ಖಾನಿನ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಾಗಿದೆ. ಆದ್ರೆ ಸದ್ಯ ಪ್ರಕರಣ ಸಿಸಿಬಿಗೆ ವರ್ಗಾಯಿಸಿದ್ದು ಸಿಸಿಬಿ ಅಧಿಕಾರಿಗಳು ಪ್ರಕರಣದ ತನಿಖೆ ನಡೆಸುತ್ತಿದ್ದಾರೆ. ದುಬೈನಿಂದ ಅಲ್ತಾಫ್ಗೆ ಕರೆ ಮಾಡಿರುವುದು ತನಿಖೆಯಲ್ಲಿ ಕಂಡು ಬಂದಿದ್ದು, ದುಬೈ ಮೂಲದ ವ್ಯಕ್ತಿ ಸಂಪರ್ಕದಲ್ಲಿದ್ದ ಓರ್ವನನ್ನ ಸಿಸಿಬಿ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಜೊತೆಗೆ ಅಲ್ತಾಫ್ಗೆ ಕರೆ ಮಾಡಿ ಬೆದರಿಸಿದವನ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮುಖಂಡ ಅಲ್ತಾಫ್ ಖಾನ್ಗೆ ಅಪರಿಚಿತ ವ್ಯಕ್ತಿಯಿಂದ ಜೀವ ಬೆದರಿಕೆ ಕರೆ ಬಂದಿದ್ದು, ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಸದ್ಯ ಪ್ರಕರಣ ಸಿಸಿಬಿಗೆ ವರ್ಗಾವಣೆಯಾಗಿದ್ದು, ಕರೆ ಬಂದಿದ್ದು ಎಲ್ಲಿಂದ ಅಂತ ಬಹಿರಂಗವಾಗಿದೆ. ಕಾಂಗ್ರೆಸ್ ಮುಖಂಡ ಬಿಕೆ ಅಲ್ತಾಫ್ ಖಾನ್ಗೆ ಬೆದರಿಕೆ. ಪಿಎಫ್ಐ ಹೆಸರು ಉಲ್ಲೇಖಿಸಿ ಅಪರಿಚಿತ ವ್ಯಕ್ತಿ ಧಮ್ಕಿ. ಕಾಂಗ್ರೆಸ್ ಮುಖಂಡ ಅಲ್ಪಸಂಖ್ಯಾತ ನಿಗಮದ ಅಧ್ಯಕ್ಷ ಬಿಕೆ